ಮುನಿವರ ನೊರೆದ ವಚನವು ತಪ್ಪಲಾರದು. ಮುನಿವರ ನೊರೆದ ವಚನವು ತಪ್ಪಲಾರದು. ತರಳಮಯ್ಯನು ಎನಿಸಿದರು ನಿನ್ನುದರದಿ ಮುಂದೆ. ತರಳಮಯ್ಯನು ಜನಿಸಿದರು ನಿನ್ನುದರದಿ ಮುಂದೆ. ದುರಪರಾಕ್ರಮಿಯನಿಸಿ ಮೆರೆವ ಸುಮನತರ ಸದೆ ಪಡಿವ ಮರುಗದಿರು ಮಾಲಿನಿ.
ನಮ್ಮ ಯಜಮಾನರು ಓಡಾಟವನ್ನ ಮಾಡಿದ್ರು. ಕೋಣ ಓಡಿ ಹೋಯಿತು, ಇವ ಎಲ್ಲಿ ಓಡಿ ಹೋದ್ರು ಗೊತ್ತಾಗಿಲ್ಲ. ಯಮನು ಸೋತು ಹೋದ. ಏನಾಯ್ತು? ಯಾರು ಬಂದ್ರು? ಅವರೆಲ್ಲ ಹೋದ್ಮೇಲೆ ಹಿಂದಿಂದ ವಾಯು ಬಂತಪ್ಪ. ವಾಯು ಬಂದರೆ ಬಹಳಷ್ಟು ಉಪದ್ರವವನ್ನು ಕೊಟ್ಟಿರ್ಬೇಕು ನಿಮಗೆ. ಕಣ್ಣಿ ಕಂಡಿಲ್ಲ, ಶಬ್ದ ಮಾಡ್ತಾ ಬಂದ. ಅದರಲ್ಲಿ ಹೋರಾಟ ಮಾಡಿದ್ರೆ ಹೇಗೆ ಬಂದ ಹಾಗೆ ಓಡಿ ಹೋದ. ವಾಯು ಶಬ್ದವಿಲ್ಲದೆ ಹೋದ. ಓಡಿ ಹೋದ. ಮುಂದೇನಾಯ್ತು? ಯಾರು ಬಂದ್ರು? ಒಳ್ಳೆಯ ಅಧಿಪತಿಯಾಗಿರುವಂತಹ ಸುರೇಶ ಬಂದ. ದೇವಿಯಿಂದ ಬಂದನೆ. ಹೇಗೆ ಬರ್ಬೇಕಾದ್ರೆ ಐರಾವತವನ್ನ ಹೇಳಿಕೊಂಡು ಕೈಯಲ್ಲಿ ಗುಜರಿ ಆಯುಧವನ್ನ ಹಿಡ್ಕೊಂಡು ಬಂದ. ಹಾಗಲ್ಲ ಅವರು ವ್ಯಾಪಾರ ಇರ್ತಾನ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬೇರೆಯಿಂದ ಯುದ್ಧಕ್ಕಾಗಿ ಬಂದ. ಬಂದವನೇ ನಮ್ಮ ಯಜಮಾನರಿಗೆ ತಿಳಿಸಿಟ್ಟು ಆತನನ್ನು ನೋಡಿದ್ರು. ಅಲ್ಲಿ ನಡೆದಂತ ಸನ್ನಿವೇಶ ನೀನು ಹೇಳುತ್ತಾ ನೀನು ಮಾಡುವುದು ಒಂದೇ ಕೆಲಸವೇನ? ನಾವು ಯುದ್ಧಕ್ಕಾಗಿ ಬಂದಾಕ್ಷರದಲ್ಲಿ ಓಡಿ ಹೋದವ ಒಂದಕ್ಕೆ ಎರಡಕ್ಕೆ ಮಾಡಿ ಒಂದಕ್ಕೊಂದು ಸೇರಿಸಿ ಆ ಶ್ರೀಮೇನೆ ನಾರಾಯಣ ಹತ್ರ ಚಾಡಿ ಹೇಳ್ಕೊಡ್ತೀಯ ಅಂತ ಶುರು ಮಾಡಿ. ಶ್ರೀಹರಿನಾರಾಯಣನ ಬಳಿಯಲ್ಲಿ ಚಾಡಿ ಹೇಳುತ್ತೀಯ ಎಂದು ದೂರಿದ. ಬಾ, ಇವತ್ತು ನಿನ್ನ ಪೌರುಷ ಎಷ್ಟು ಅಂತ ನೋಡ್ತೇನೆ, ಯುದ್ಧ ರಂಗಕ್ಕೆ ಬಾ ಅಂತ. ಹಾಗಲ್ಲ ಅವರು ಯುದ್ಧ ರಂಗಕ್ಕೆ ಬಾ ಅಂತ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟರು ಅಂದವರು. ಮುಂದೇನಾಯ್ತು? ಆದ್ಮೇಲೆ ಕಾಡಿ ಹೋರಾಡ್ತಾ ಏನಾಯ್ತಾ? ಏನಾಯ್ತು? ದೇವೇಂದ್ರ ಓಡಿ ಹೋದ. ಏನು? ದೇವೇಂದ್ರ ಓಡಿ ಹೋದ. ದೇವೇಂದ್ರ ಓಡಿ ಹೋದರೆ ಜಯ ನಮ್ಮ ಪಾಲಿಗಾಯ್ತು. ಸಂತೋಷದ ವಿಚಾರ. ಅದನ್ನು ಈಗ ಹೇಳುದು ಅಳುತ್ತಾ ಹೇಳುದೇನ? ನಗುತ್ತಾ ಹೇಳ್ಬೇಕು. ನೆಕ್ಕಿ ಹೇಳ್ಬೇಕಾ? ನಗುತ್ತಾ ನಗು ಮುಖದಿಂದ ಹೇಳ್ಬೇಕು. ಸಂತೋಷದ ಭಾವನೆಯಿಂದ ಹೇಳ್ಬೇಕು. ದೇವೇಂದ್ರ ಓಡಿ ಹೋದ. ಓಡಿ ಹೋದ್ಮೇಲೆ ಯಜಮಾನರು ಸಿಂಹಾಸನದಲ್ಲಿ ಮೂತ್ರ ಮಾಡಿದ್ರಪ್ಪ. ಸಿಂಹ ವಿಸ್ತಾರವನ್ನು ಏರಿದರು. ಕುರಿತಾಕ್ಷರದಲ್ಲಿ ಅವರಿಗೆ ಸಂತೋಷ ಸುದ್ದಿ ಅಂತ ಹೇಳಿದ್ರೆ ಆ ದೇವಲೋಕದಲ್ಲಿ ಸೀರೆಯವರಿದ್ದಾರಲ್ಲ, ಹಾಗಲ್ಲವರು ಅಪ್ಸರಾಂಗನೆಯರು. ಮಂಜುಗಶಿ ಹಾಗಲ್ಲ. ರಂಬೆ, ಊರ್ವಶಿ, ಮೇನಕೆ, ಮತ್ಯಾವುದು ಮಂಜುಘೋಷೆ, ಆಮೇಲೆ ಹಿಟಾಚಿ ಗಟ್ಟಾಚಿ, ಅದೇ ಮತ್ಯಾರು ಅವರೆಲ್ಲ ಆದ್ಮೇಲೆ 108 ರಾಗವನ್ನ ಹಾಡುತ್ತಾ ಬರ್ತಾರಲ್ಲ ಯಾರು? ಆಂಬುಲೆನ್ಸ್. ಹಾಗಲ್ಲ. ಆಲಂಬುಸೆ ಎಂಬುದಾಗಿ ಆಕೆ ಹೆಸರು. ಅವರೆಲ್ಲ ಬಂದು ಒಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಏನಾಯ್ತು? ಹಾಗಾಗಿ ನಿಂತ್ಕೊಂಡು ಎಲ್ಲವರು ನಾಷ್ಟ ಮಾಡಿ ಅಂದ್ರು. ಎಲ್ಲವರು ನಾಟ್ಯ ಮಾಡಿ ಭದ್ರಪ್ಪ ಅಂತವರು ಒಬ್ಬೊಬ್ಬರೇ ನಾಟ್ಯ ಶುರು ಮಾಡಿದ್ರು. ಹೇಗಿತ್ತು ಅವರ ನಾಟ್ಯ? ಅಯ್ಯಯ್ಯ ಕಟ್ಟ ಸರಿ ಮಾಡ್ತಾ ಬಂದು ಇದಪ್ಪ ನಮ್ಮದಪ್ಪ ನಮ್ಮದಪ್ಪ ಈ ನಮ್ಮದಪ್ಪ ಸರಿ ಸರಿ ಹೀಗೆ ಇರ್ತದ್ದು. ಹಾಗಲ್ವಾ? ಸರಿ ಗ ಮ ಪದ ನಿ ದ ಸ ನಿ ದ ಪ ಮ ಗ ರಿ. ಸರಿ ಗ ಮ ಪದ ನಿ ದ ಸ ನಿ ದ ಪ ಮ ಗ ರಿ. ಸರಿ ಗ ಮ ಪದ ನಿ ದ ಸ ನಿ ದ ಪ ಮ ಗ ರಿ ಜ. ಎಷ್ಟು ಅಂತದ ಸಂಗೀತ ಇದ್ರ ಬಾಯಲ್ಲಿ ಹೇಗೆ ಹೊರಬಿತ್ತು? ಅದಾಯ್ತು. ಮುಂದೆ ಆಮೇಲೆ ಕಾಫಿ ಬಂದ್ರೆ ನೀರು ಬಂದದ್ದು ಅದಕ್ಕೆ ಅಲ್ಲ.
ದತ್ತಿನ ತಾಮ್ ದುಡ್ಡಿಗಾಗಿ ವರ್ಗಂತ. ಹೀಗೆ ಹೌದಾ? ತಾಂ ತಗರಿನದಿ 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 ಎಂಬುದಾಗಿ. ಮುಂದೇನಾಯ್ತು? ಆಮೇಲೆ ಹಾ ಆಮೇಲೆ ನಿಲ್ಲಿಸಿ ಅಂತ ಶಬ್ದ. ಯಾಕೆ ಯಾಕೆ ಎಂಬುದನ್ನು ನೋಡ್ತಾ ಇದ್ದೇನೆ. ಏನಾಯ್ತು? ದ್ವಾರದಲ್ಲಿ ಹಾ ಅವ ಹಾಲಾಡಿ ಬಂದ. ಯಾರು? ಹಾಲಾಡಿ ಹಾರಾಡಿಕೊಂಡು ಬಂದವರು ಯಾರು? ಅವ ಸಿಂಗಲ್ ಎಕ್ಸ್ ಹೇಗೆ? ಸಿಂಗಲ್ ಎಕ್ಸ್ ಅದೇ ಪಿಂಗಳಾಕ್ಷ, ಯಕ್ಷರಾಜ ಪಿಂಗಳಾಕ್ಷ. ಅವನು ಬಂದವನೇ ನಿಮ್ಮ ಯಜಮಾನರ ಹತ್ರ ಬಂದ. ಹಾ. ಹೇಗಿದ್ದ ಕೆಳಗೆ ನೋಡ್ದ. ಏನಾಯ್ತು? ಕೆಳಗೆ ನೋಡಿದವನೇ ಬಿದ್ದು ಓಡೋಡ್ಲಿಕ್ಕೆ ಅಪ್ಪ, ಹಾಗಾದ್ರೆ ನನ್ನವರ ಟಿವಿಯನ್ನು ಕಂಡು ಹೆದರಿ ಓಡಿ ಹೋಗಿ ಅಂತ ನಾವೆಲ್ಲ ತಿಳ್ಕೊಂಡದ್ದು. ಹಾ ತಿಳ್ಕೊಂಡ ಮೇಲೆ ನಾವು ಹಾ ಕೈಯಲ್ಲಿ ಹಿಡ್ಕೊಂಡು ಹಾ ಓಡಿ 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 ಬಂದು ಬೀಗ ಅಂತ ಮಾಡಲು ಬಿಟ್ಟಾನೆ. ಛೇ! ಏನಾದ್ರು ಬಂದವರು ನನ್ನವರಿಗೆ ಹೊಡಿದ್ದಾರೆ. ಹೊಡೆದೇ ಬಿಟ್ಟ. ಮುಂದೇನಾಯ್ತು? ಆಮೇಲೆ ಹಾ ಬಿಟ್ಟಿದ್ದೆ. ಮತ್ತೆ ನಮ್ಮವರೇ ಅಂದ್ರೆ ಸುಮ್ಮನೆಯಾ? ಹಾ ಏನ್ ಮಾಡಿದ?